ಯಾಜಕ ಕಾಂಡ ಅಧ್ಯಾಯ 22. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಆರೋನನು ಅವನ ಮಕ್ಕಳು ತಾವು ಅಶುದ್ಧರಾಗಿರುವಾಗ ಇಸ್ರಾಯೇಲ್ಯರಿಂದ ನನಗೆ ಸಮರ್ಪಿಸಲ್ಪಡುವ ಪರಿಶುದ್ಧ ದ್ರವ್ಯಗಳನ್ನು ಮುಟ್ಟಬಾರದೆಂದು ಅವರಿಗೆ ಆಜ್ಞಾಪಿಸು. ಅವರು ನನ್ನ ಪರಿಶುದ್ಧ ನಾಮದ ಘನತೆಗೆ ಕುಂದನ್ನು ತರಬಾರದು. ನಾನು ಯೆಹೋವನು. ಅವರಿಗೆ ನೀನು ಹೀಗೆ ಆಜ್ಞಾಪಿಸಬೇಕು, ನಿಮ್ಮಲ್ಲಿ ಆಗಲಿ ನಿಮ್ಮ ಸಂತತಿಯವರಲ್ಲಿ ಆಗಲಿ ಯಾವನಾದರೂ ಅಶುದ್ಧನಾಗಿರುವಾಗ ಇಸ್ರಾಯೇಲ್ಯರು ಯೆಹೋವನಿಗೆ ಮೀಸಲೆಂದು ಸಮರ್ಪಿಸುವ ದ್ರವ್ಯಗಳ ಬಳಿಗೆ ಬಂದರೆ ಅವನು ನನ್ನ ಸಾನ್ನಿಧ್ಯ ಸೇವೆಯಿಂದ ತೆಗೆಯಲ್ಪಡಬೇಕು. ನಾನು ಯೆಹೋವನು. ಆರೋನನ ಸಂತತಿಯವರಲ್ಲಿ ಯಾವನಿಗಾದರೂ ಕುಷ್ಠರೋಗವಾಗಲಿ ಮೇಹವಾಗಲಿ ಇದ್ದರೆ ಅವನು ಶುದ್ಧನಾಗುವ ತನಕ ದೇವರಿಗೆ ನೈವೇದ್ಯವಾದ ಪದಾರ್ಥಗಳನ್ನು ಉಣ್ಣಕೂಡದು. ಹೆಣದ ಸಂಪರ್ಕದಿಂದ ಅಶುದ್ಧವಾದದ್ದನ್ನು ಮುಟ್ಟಿದವನಾಗಲಿ, ವೀರ್ಯಸ್ಖಲನ ಮಾಡಿಕೊಂಡವನಾಗಲಿ, ಅಶುದ್ಧವಾದ ಕ್ರಿಮಿಕೀಟ ಮೂಷಕಾದಿಗಳನ್ನು ಅಥವಾ ಅಶುದ್ಧನಾದ ಮನುಷ್ಯನನ್ನು ಮುಟ್ಟಿದವನಾಗಲಿ ಆ ದಿನದ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಆದದರಿಂದ ಸ್ನಾನ ಮಾಡುವ ತನಕ ಅವನು ನೈವೇದ್ಯ ದ್ರವ್ಯವನ್ನು ತಿನ್ನಕೂಡದು. ಹೊತ್ತು ಮುಳುಗಿದ ನಂತರ ಅವನು ಶುದ್ಧನಾಗಿ ನೈವೇದ್ಯ ದ್ರವ್ಯವನ್ನು ಊಟ ಮಾಡಬಹುದು. ಅದು ಅವನ ಜೀವನವಷ್ಟೇ. ತಾನಾಗಿ ಸತ್ತು ಬಿದ್ದದ್ದನ್ನಾಗಲಿ ಕಾಡು ಮೃಗದಿಂದ ಕೊಲ್ಲಲ್ಪಟ್ಟದ್ದನ್ನಾಗಲಿ ತಿಂದು ತನ್ನನ್ನು ಅಪವಿತ್ರ ಮಾಡಿಕೊಳ್ಳಬಾರದು. ನಾನು ಯೆಹೋವನು. ಈ ನನ್ನ ಆಜ್ಞೆಗಳನ್ನು ಅವರು ಅನುಸರಿಸಿ ನಡೆಯಬೇಕು. ಇವುಗಳನ್ನು ಮೀರಿ ನನ್ನ ನೈವೇದ್ಯವನ್ನು ಅಪವಿತ್ರಪಡಿಸಿದರೆ ಆ ದೋಷದ ಫಲವನ್ನು ಅನುಭವಿಸಿ ಸತ್ತಾರು. ಅವರನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಯೆಹೋವನು ನಾನು. ಯಾಜಕನಲ್ಲದ ಇತರನು ನೈವೇದ್ಯ ಪದಾರ್ಥವನ್ನು ಊಟ ಮಾಡಕೂಡದು. ಯಾಜಕನ ಬಳಿಯಲ್ಲಿ ಇಳುಕೊಂಡವನಾಗಲಿ ಕೂಲಿ ಆಳಾಗಲಿ ಅದನ್ನು ಊಟ ಮಾಡಬಾರದು. ಆದರೆ ಯಾಜಕನು ಕ್ರಯಕ್ಕೆ ತೆಗೆದುಕೊಂಡ ದಾಸರು, ಅವನ ಮನೆಯಲ್ಲಿ ಹುಟ್ಟಿದ ದಾಸರು ಅದನ್ನು ಊಟ ಮಾಡಬಹುದು. ಯಾಜಕನ ಮಗಳು ಯಾಜಕನಲ್ಲದ ಇತರನಿಗೆ ಮದುವೆಯಾದರೆ ಅವಳು ನೈವೇದ್ಯ ಪದಾರ್ಥಗಳನ್ನು ಊಟ ಮಾಡಕೂಡದು. ಯಾಜಕನ ಮಗಳು ವಿಧವೆಯಾಗಿಯಾಗಲಿ ಗಂಡನಿಂದ ಬಿಡಲ್ಪಟ್ಟವಳಾಗಿಯಾಗಲಿ ಮಕ್ಕಳಿಲ್ಲದ ಪಕ್ಷಕ್ಕೆ ಬಾಲ್ಯದಲ್ಲಿ ತಂದೆಯ ಬಳಿಯಲ್ಲಿ ಇದ್ದಂತೆಯೇ ತಿರುಗಿ ತಂದೆಯ ಮನೆಗೆ ಸೇರಿ ತಂದೆಯ ಆಹಾರದಲ್ಲಿ ಭಾಗಿಯಾಗಬಹುದು. ಯಾಜಕರಲ್ಲದ ಇತರರು ಅದನ್ನು ಉಣ್ಣಲೇಬಾರದು. ಯಾವನಾದರೂ ತಿಳಿಯದೆ ನೈವೇದ್ಯವಾದದ್ದನ್ನು ಊಟ ಮಾಡಿದರೆ ಅಷ್ಟನ್ನೂ ಅದರ 5ನೇ ಭಾಗವನ್ನು ಯಾಜಕನಿಗೆ ತೆರಬೇಕು. ಇಸ್ರಾಯೇಲ್ಯರು ಯೆಹೋವನಿಗೆ ಮೀಸಲೆಂದು ಇಟ್ಟ ನೈವೇದ್ಯ ಪದಾರ್ಥಗಳನ್ನು ಯಾಜಕರು ಸಾಧಾರಣವೆಂದೆಣಿಸಬಾರದು. ಹಾಗೆ ಎಣಿಸಿದರೆ ತಾವು ಆ ನೈವೇದ್ಯ ಪದಾರ್ಥಗಳನ್ನು ಊಟ ಮಾಡುವುದರಿಂದ ಪಾಪಕ್ಕೆ ಒಳಗಾಗಿ ಶಿಕ್ಷೆ ಹೊಂದಾರು. ನನ್ನ ಸೇವೆಗೆ ಅವರನ್ನು ಪ್ರತಿಷ್ಠಿಸಿಕೊಂಡ ಯೆಹೋವನು ನಾನು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಇಸ್ರಾಯೇಲ್ಯರೆಲ್ಲರಿಗೂ ಹೀಗೆ ಆಜ್ಞಾಪಿಸಬೇಕು. ಇಸ್ರಾಯೇಲ್ಯರಲ್ಲಿ ಆಗಲಿ ಅವರ ನಡುವೆ ವಾಸಿಸುವ ಇತರರಲ್ಲಿ ಆಗಲಿ ಯಾವನಾದರೂ ಹರಕೆಯಾಗಿ ಅಥವಾ ಕಾಣಿಕೆಯಾಗಿ ಯೆಹೋವನಿಗೆ ಸರ್ವಾಂಗ ಹೋಮ ಮಾಡುವಾಗ ಅದು ಸಮರ್ಪಕವಾಗುವಂತೆ ದನಗಳಿಂದಾಗಲಿ ಆಡು ಕುರಿಗಳಿಂದಾಗಲಿ ಪೂರ್ಣಾಂಗವಾದ ಗಂಡನ್ನೇ ಒಪ್ಪಿಸಬೇಕು. ಕುಂದುಕೊರತೆ ಇರುವಂಥದ್ದನ್ನು ತರಬಾರದು. ಅಂಥದ್ದು ಸಮರ್ಪಕವಾಗುವುದಿಲ್ಲ. ಯಾವನಾದರೂ ಸಮಾಧಾನ ಯಜ್ಞಕ್ಕಾಗಿ ಹರಕೆಯಾಗಿ ಆಗಲಿ ಕಾಣಿಕೆಯಾಗಿ ಆಗಲಿ ದನವನ್ನು ಅಥವಾ ಆಡು ಕುರಿಗಳನ್ನು ತಂದರೆ ಅವು ಸಮರ್ಪಕವಾಗುವುದಕ್ಕೆ ಪೂರ್ಣಾಂಗವಾಗಿಯೇ ಇರಬೇಕು. ಅದರಲ್ಲಿ ಯಾವ ಕುಂದುಕೊರತೆಯೂ ಇರಬಾರದು. ಕುರುಡಾದದ್ದು, ಕುಂಟಾದದ್ದು, ಗಾಯವಾದದ್ದು, ಹುಣ್ಣುಳ್ಳದ್ದು, ಕಜ್ಜಿ ತುರಿಗಳದ್ದು ಇಂಥವುಗಳನ್ನು ಯೆಹೋವನಿಗೆ ಸಮರ್ಪಿಸಲೂಬಾರದು. ಯಜ್ಞವೇದಿಯ ಮೇಲೆ ಹೋಮ ಮಾಡಲೂಬಾರದು. ಹೋರಿಯ ಇಲ್ಲವೇ ಕುರಿಯ ಅವಯವಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಕಾಣಿಕೆಯಾಗಿ ಸಮರ್ಪಿಸಬಹುದೇ ಹೊರತು ಹರಕೆಯಾಗಿ ಒಪ್ಪಿಸಿದರೆ ಅದು ಸಮರ್ಪಕವಾಗುವುದಿಲ್ಲ. ಬೀಜ ಹೊಡೆದ, ಕುಟ್ಟಿದ, ಒಡೆದ, ಕೊಯ್ದ ಪಶುವನ್ನು ಯೆಹೋವನಿಗೆ ಸಮರ್ಪಿಸಕೂಡದು. ಮತ್ತು ನಿಮ್ಮ ದೇಶದಲ್ಲಿ ಪಶುಗಳಿಗೆ ಹಾಗೆ ಮಾಡಲೇಬಾರದು. ಅನ್ಯ ದೇಶದವನಿಂದ ತೆಗೆದುಕೊಂಡು ಅಂಥ ಪಶುವನ್ನು ನಿಮ್ಮ ದೇವರಿಗೆ ಆಹಾರವಾಗಿ ಒಪ್ಪಿಸಬಾರದು. ಅದು ಕುಂದುಳ್ಳದ್ದು, ಪೂರ್ಣಾಂಗವಾದದ್ದಲ್ಲ. ಆದ ಕಾರಣ
ಸಮರ್ಪಕವಾಗುವುದಿಲ್ಲ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಕರುವಾಗಲಿ ಕುರಿಮರಿಯಾಗಲಿ ಆಡುಮರಿಯಾಗಲಿ ಹುಟ್ಟಿದಾಗ ಅದು 7 ದಿವಸ ತಾಯಿಯ ಬಳಿಯಲ್ಲಿ ಇರಬೇಕು. 8ನೇ ದಿವಸ ಮೊದಲುಗೊಂಡು ಅದನ್ನು ಯೆಹೋವನಿಗೆ ಹೋಮವಾಗಿ ಸಮರ್ಪಿಸಿದರೆ ಅಂಗೀಕಾರವಾಗುವುದು. ಈದ ಆಕಳನ್ನು, ಅದರ ಕರುವನ್ನು, ಇಲ್ಲವೇ ಈದ ಆಡು ಕುರಿಗಳನ್ನು, ಅವುಗಳ ಮರಿಗಳನ್ನು ಒಂದೇ ದಿನದಲ್ಲಿ ವಧಿಸಬಾರದು. ನೀವು ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಯೆಹೋವನಿಗೆ ಮಾಡುವ ಯಜ್ಞವನ್ನು ಮೆಚ್ಚುಗೆಯಾದ ರೀತಿಯಲ್ಲೇ ಸಮರ್ಪಿಸಬೇಕು. ಅದೇ ದಿವಸದಲ್ಲಿ ಅದನ್ನು ಊಟ ಮಾಡಬೇಕು. ಮರುದಿನದವರೆಗೆ ಸ್ವಲ್ಪವನ್ನಾದರೂ ಮಿಗಿಸಬಾರದು. ನಾನು ಯೆಹೋವನು. ಈ ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೆಯಬೇಕು. ನಾನು ಯೆಹೋವನು. ನನ್ನ ಪರಿಶುದ್ಧ ನಾಮದ ಘನತೆಗೆ ಕುಂದು ತರಬಾರದು. ಇಸ್ರಾಯೇಲ್ಯರಲ್ಲಿ ನಾನು ಪರಿಶುದ್ಧನೆಂದೆಣಿಸಲ್ಪಡಬೇಕು. ನಾನು ನಿಮ್ಮನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಯೆಹೋವನು. ನಿಮ್ಮ ದೇವರಾಗುವುದಕ್ಕೆ ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದೆನಲ್ಲ. ನಾನು ಯೆಹೋವನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಪ್ರೀತಿಯ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ಇಂದು ನಾವು ದೇವರ ಸಹಾಯದಿಂದ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾಜಕಕಾಂಡ 22ನೇ ಅಧ್ಯಾಯ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 22. 21ನೇ ಅಧ್ಯಾಯದಲ್ಲಿ ದೇವರ ಸೇವಕರ ಯೋಗ್ಯತೆಗಳು, ದೇವರ ಸೇವಕರು ಅವರ ಯೋಗ್ಯತೆಗಳು ಏನಾಗಿವೆ, ಅವರು ಒಂದು ವೇಳೆ ಕುಲದಲ್ಲಿ ಸತ್ತವರಿಗೋಸ್ಕರ ಯಾವ ಯಾಜಕನು ತನ್ನನ್ನು ಅಪವಿತ್ರ ಮಾಡಿಕೊಳ್ಳಬಾರದು ಮತ್ತು ಯಾವ ಸಂಬಂಧಿಕರ ನಿಮಿತ್ತವಾಗಿ ಹೆಣವನ್ನು ಯಾವುದೇ ರೀತಿಯಲ್ಲಿ ಮುಟ್ಟಬಾರದು. ಅದಕ್ಕೆ ಎಕ್ಸೆಪ್ಷನ್ಸು ಕೆಲವು ಇದೆ. ಹತ್ತಿರ ಸಮೀಪ ರಕ್ತ ಸಂಬಂಧಿಗಳ ವಿಷಯವಾಗಿ ಆತನು ಹೇಳಲಿಲ್ಲ. ಆದರೂ ಕೂಡ ಆತನ ವೈಯಕ್ತಿಕ ಜೀವನದಲ್ಲಿ ಎಂಥ ಹೆಂಡತಿಯನ್ನು ಮದುವೆ ಆಗಬೇಕು ಎಂಬುದಾಗಿ ಕೆಲವು ವಿಷಯಗಳನ್ನು ದೇವರು ಹೇಳ್ತಾರೆ. ಬೇರೆಯವರು ಒಂದು ವೇಳೆ ಮರಣ ಹೊಂದಿದಾಗ ದುಃಖದಿಂದ ಅವರು ತಲೆ ಬೋಡಿಸ್ಕೊಂಡು ವಿಕಾರ ಮಾಡಿಸ್ಕೊಂಡು ಗಾಯ ಮಾಡಿಕೊಳ್ಳುವಂಥ ಸಾಧ್ಯತೆ ಉಂಟು. ಆದರೆ ಆ ರೀತಿಯಾಗಿ ಯಾಜಕನು ಮಾಡಿಕೊಳ್ಬಾರ್ದು ದೇವರ ಸೇವಕನಂತ. ಮದುವೆ ವಿಷಯಕ್ಕೆ ಬಂದಾಗ ಎಂಥ ಹೆಂಡತಿ, ಎಂಥ ಹೆಣ್ಣನ್ನು ತಗೋಬೇಕು ಮದುವೆಗೆ ಎಂಬುದಾಗಿ ಸುಮಾರು ಒಂದು 7 ವಿಷಯಗಳು ಈ 21ನೇ ವಚನದ ಅಧ್ಯಾಯದಲ್ಲಿ ಹೇಳಲಾಗಿದೆ. ಮತ್ತು ಅದೇ ರೀತಿಯಾಗಿ ನಿಜಕ್ಕೂ ಮದುವೆ ವಿಷಯದಲ್ಲಿ ಬಹಳ ವಿವರವಾಗಿ ಬೇರೆ ಯೋಗ್ಯತೆಗಳಿಗಿಂತಲೂ ಈ ಮದುವೆಯ ಹೆಣ್ಣನ್ನು ಹೆಂಡತಿಯಾಗಿ ಆಯ್ಕೆ ಮಾಡುವ ವಿಷಯದಲ್ಲಿ ಬಹಳಷ್ಟು ದೇವರು ಹೇಳಿದ್ದಾರೆ. ಮತ್ತು ಯಾಕೆ ಇವನು ದೇವರ ಸೇವಕನಾಗಿದ್ದಾನೆ ಎಂಬುದಕ್ಕೆ ಒಂದು 3 ಕಾರಣಗಳನ್ನಾದರೂ ದೇವರು ಕೊಡ್ತಾರೆ. ಒಂದು, ದೇವರ ಆಹಾರವನ್ನು, ಅಂದರೆ ಯೆಹೋವನ ಹೋಮ ದ್ರವ್ಯಗಳನ್ನು ಅವರು ಸಮರ್ಪಿಸ್ತಾರೆ, ಅದಕ್ಕಾಗಿ ಅವರು ದೇವರ ಸೇವಕರು. ಎರಡನೇದು, ನಾನು ಪರಿಶುದ್ಧನಾಗಿರುವುದರಿಂದ ಅವರು ಪರಿಶುದ್ಧರಾಗಿದ್ದಾರೆ ಅನ್ನುವುದಕ್ಕಾಗಿ ಅವರು ದೇವರ ಸೇವಕರು. ಅಷ್ಟೇ ಅಲ್ಲದೆ ಅವರು ಅಂಥವರನ್ನು ನನ್ನ ಸೇವೆಗೆ ನಾನೇ ಪ್ರತಿಷ್ಠಿಸಿಕೊಂಡ ಯೆಹೋವನು ನಾನು ಆಯ್ಕೆ ಮಾಡಿದ್ದೇನೆ. ದೇವರ ಆಯ್ಕೆ, ದೇವರ ಕರೆ, ದೇವರ ಸೇವೆಗೆ ಅವರು ಒಳಪಟ್ಟಿರೋದು, ಇವೆಲ್ಲವುಗಳಿಂದ ದೇವರ ಸೇವಕರು ಅವರು ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಅದೇ ಸಂದರ್ಭದಲ್ಲಿ ಅಂಗಹೀನರಾಗಿ ಇರಬಾರ್ದು ಎಂಬುದನ್ನು ಕೂಡ ದೇವರು ಹೇಳ್ತಾನೆ. ಒಂದು 10 ವಿಷಯಗಳು ದೇವರು 21ನೇ ಅಧ್ಯಾಯದಲ್ಲಿ ಪ್ರತ್ಯೇಕವಾಗಿ, ಅಂದರೆ ಆ ದೇವ್ರ ಸೇವೆ ಮಾಡುವಂಥವನು ಕುರುಡನಾಗಲಿ, ಕುಂಟನಾಗಲಿ, ಕೊರೆ ಮೂಗನಾಗಲಿ, ವಿಪರೀತ ಅವಯವಗಳ ಉಳ್ಳವನಾಗಲಿ, ಕೈಕಾಲು ಮುರುಕನಾಗಲಿ, ಗೂನು ಗುಜ್ಜಾರಿಯಾಗಲಿ, ಹೂಗಣ್ಣು ಕಾಯಿಗಣ್ಣನಾಗಲಿ, ಕಜ್ಜಿ ತುರಿಗಳುಳ್ಳವನಾಗಲಿ,
ಬೀಜದೋಷ ಉಳ್ಳವನಾಗಲಿ ಬೇರೆ ಯಾವ ಕಳಂಕವಿದ್ದವನಾಗಲಿ ಯೆಹೋವನಿಗೆ ಹೋಮದ್ರವ್ಯಗಳನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ಎಷ್ಟು ಸ್ಟ್ರಿಕ್ಟು ನೋಡ್ರಿ, ದೇವರ ಸೇವಕರು ಹೇಗಿರಬೇಕು ಹಳೆ ಒಡಂಬಡಿಕೆಯಲ್ಲಿ. ಇದನ್ನು ಆತ್ಮಿಕವಾಗಿ ಹೊಸ ಒಡಂಬಡಿಕೆಯಲ್ಲಿ ಅನ್ವಯಿಸಿಕೊಳ್ಳಬಹುದು. ಕುರುಡನಾಗಲಿ ಅಂತ ನೋಡುವಾಗ ಕೆಲವು ಸಾರಿ ಪ್ರಕಟಣೆ ಇಲ್ಲದೆ ಕುರುಡನಾಗಿರ್ತೇವೆ. ಅಂಥವರು ದೇವರ ಸೇವೆಗೆ ಯೋಗ್ಯರಲ್ಲ. ಆ ಸಂದರ್ಭದಲ್ಲಿ ಪ್ರಕಟಣೆ 3ರಲ್ಲಿ ಅದನ್ನು ನಾವು ನೋಡ್ತೇವೆ. ಆ ರೀತಿಯಾಗಿ ಆತ್ಮಿಕ ಅನ್ವಯ ನಾವು ನೋಡ್ಕೊಳ್ಬೋದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಇದನ್ನು ಈ ರೀತಿಯಾಗಿ ಕೊಟ್ಟಿಲ್ಲ ನಿಯಮಗಳು. ಹೇಗೋ ದೇವರು ತನ್ನ ಪವಿತ್ರ ಸ್ಥಾನಗಳ ಗೌರವಕ್ಕೆ ಅವನಿಂದ ಕುಂದು ಉಂಟಾಗಬಾರ್ದಂಥ ಹಳೆ ಒಡಂಬಡಿಕೆಯಲ್ಲಿ ದೈಹಿಕವಾದಂಥ ಅನೇಕ ವಿಷಯಗಳು ದೇವರು ಹೇಳಿದ್ದಾನೆ. ಈಗಾಗಲೇ ಹೇಳಿದ ಹಾಗೆ ಹಳೆ ಒಡಂಬಡಿಕೆ ಬಾಹ್ಯಾಚಾರವಾದದ್ದು ಹೆಚ್ಚಿನ ಅಂಶ, ಹೊಸ ಒಡಂಬಡಿಕೆ ಅಂತರಂಗಿಕವಾದದ್ದು. ಹೌದು, ಹೆಚ್ಚಿನ ಅಂಶ ವಿಷಯಗಳು ಹಳೆ ಒಡಂಬಡಿಕೆಯಲ್ಲಿ ಛಾಯೆ, ವಿಶೇಷವಾಗಿ ಕ್ರಿಸ್ತನ ಕುರಿತಾಗಿ ಬಹಳಷ್ಟು ಛಾಯೆ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ನಿಜ ಸ್ವರೂಪನು ಕ್ರಿಸ್ತನಾಗಿರುವುದರಿಂದ ಇವುಗಳ ವಿಷಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೇಳಲಾಗಿಲ್ಲ. ಆದರೂ ಒಂದು ಮಾತು ಹೊಸ ಒಡಂಬಡಿಕೆಯಲ್ಲಿ ಇದೆ, ಅದು ಎಲ್ಲ ನಿಯಮಗಳಿಗಿಂತಲೂ ಅದು ಟಾಪ್ ಆಗಿರುವಂಥದ್ದು. ಹೌದು, ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವರ ಸೇವಕರು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ವಿಷಯ ಬಂದಾಗ ಬಹಳಷ್ಟು ದೊಡ್ಡ ಲಿಸ್ಟ್. ಆದರೆ ಇಲ್ಲಿರುವಂಥ ಲಿಸ್ಟ್ ಇಲ್ಲ. ಅಂದರೆ ಯಾಜಕಕಾಂಡ 21ನೇ ಅಧ್ಯಾಯದ 17ರಿಂದ ಇರುವಂಥ ಲಿಸ್ಟು ಇಲ್ಲ ಇಲ್ಲಿ. ಆದರೆ 1ನೇ ತಿಮೋಥಿ 3ನೇ ಅಧ್ಯಾಯದಲ್ಲಿ 2ರಿಂದ ಇರುವಂಥ ಲಿಸ್ಟ್ನಲ್ಲಿ ಬಹಳಷ್ಟು ವಿಷಯಗಳಿದೆ. ಅದರಲ್ಲಿ ಒಂದನ್ನು ಮಾತ್ರ ನಾನು ಓದೋದಕ್ಕೆ ಇಷ್ಟಪಡ್ತೇನೆ. 1ನೇ ತಿಮೋಥಿ 3ನೇ ಅಧ್ಯಾಯ, 1 Timothy chapter 3 verse 2. ಸಭಾ ಅಧ್ಯಕ್ಷನು ಅಂದರೆ ಸಭೆಯಲ್ಲಿ ಸೇವೆ ಮಾಡುವಂಥವನು ಯಾವ ರೀತಿಯಾಗಿ ದೇವದರ್ಶನ ಗುಡಾರದಲ್ಲಿ ಆ ಸೇವೆಯನ್ನು ಯಾಜಕನು ಮಾಡಿದ್ನಲ್ಲ, ಹಾಗೆ ಇಲ್ಲಿ ಹೊಸ ಒಡಂಬಡಿಕೆಯ ಸಭೆಯ ಅಧ್ಯಕ್ಷನು ದೋಷಾರೋಪಣೆ ಇಲ್ಲದವನಾಗಿರಬೇಕು. ಅಂದರೆ ಅವನ ಮೇಲೆ ದೋಷನೇ ಅಥವಾ ನಿಂದಾರಹಿತನಾಗಿರಬೇಕು ಎಂಬುದಾಗಿ ಇದು ಲಿಸ್ಟ್ನಲ್ಲಿ ಫಸ್ಟ್ ಆಗಿದೆ. ತನ್ನ ಮಕ್ಕಳ ವಿಷಯದಲ್ಲಿ, ಹೆಂಡತಿಯ ವಿಷಯದಲ್ಲಿ, ಮನೆಯ ವಿಷಯದಲ್ಲಿ, ಹಣದ ವಿಷಯದಲ್ಲಿ, ಜಗಳದ ವಿಷಯದಲ್ಲಿ ಎಲ್ಲ ಬಹಳಷ್ಟು ವಿಷಯಗಳು ಅಲ್ಲಿ ಕೂಡ ಹೇಳಲಾಗಿದೆ. ಆದರೆ ಇಲ್ಲಿ ಹೇಳಿದ ಹಾಗೆ ಕುರುಡನಾಗಲಿ, ಕುಂಟನಾಗಲಿ, ಕೊರೆ ಮೂಗನಾಗಲಿ ಆ ರೀತಿಯಾಗಿ ಅಲ್ಲಿ ಇಲ್ಲದಿದ್ದರೂ ಕೂಡ ಆತ್ಮಿಕವಾಗಿ ಅನೇಕ ನಿಯಮಗಳು ದೇವ ಸೇವಕರಿಗೆ ಹೊಸ ಒಡಂಬಡಿಕೆಯಲ್ಲಿವೆ. ಸರಿ, 22ನೇ ಅಧ್ಯಾಯ ಯಾಜಕ ಕಾಂಡ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 2, ಅದರಲ್ಲಿ ನೋಡುವಾಗ ದೇವರಿಗೆ ಅರ್ಪಿಸುವಂಥವುಗಳು ಸಾಧಾರಣ ಅಂತ ನಾವು ತಿಳ್ಕೊಳ್ಬಾರ್ದು ಎಂಬ ಮಾತು ಅಲ್ಲಿ ಹೇಳಿದೆ. ಉದಾಹರಣೆಗೆ 22:15 ಯಾಜಕರು ಸಾಧಾರಣವೆಂದೆಣಿಸಬಾರದು. ಯಾಜಕರೇ ಆಗಲಿ ಬೇರೆಯವರೇ ಆಗಲಿ ದೇವರು ಹೇಳಿದ್ದನ್ನು ಸೀರಿಯಸ್ ಆಗಿ ತಗೋಬೇಕು, ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂಬುದನ್ನು ದೇವರು ಬಯಸುವಾತನಾಗಿದ್ದಾನೆ. ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದು ಯೆಶಾಯನ ಗ್ರಂಥದಲ್ಲಿ ಇರುವಂಥ ಒಂದು ವಾಕ್ಯ ನೋಡೋಣ. ಅದು 66ನೇ ಅಧ್ಯಾಯ ಮತ್ತು ಇದರಲ್ಲಿ 2ನೇ ವಚನವನ್ನು ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಈ ವಾಕ್ಯನೇ ನನಗೆ ನೆನಪಿಗೆ ಬಂದದ್ದು. ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು, ಹೌದು ಅಂತ ಹೇಳಿಬಿಟ್ಟು ದೇವರು ಹೇಳುವಂಥ ಒಂದು ಮಾತು ಗಮನಿಸ್ರಿ ಪ್ರಿಯ ವೀಕ್ಷಕರೇ. ನಾನು ಕಟಾಕ್ಷಿಸುವವನು ಅಥವಾ ಕಟಾಕ್ಷಿಸುವವಳು ಎಂಥವಳೆಂದರೆ ದೀನನು 1, ಮನ ಮುರಿದವನು 2, ನನ್ನ ಮಾತಿಗೆ ಭಯಪಡುವವನೂ ಆಗಿರುವವನೇ ಅಥವಾ ಆಗಿರುವವಳೇ. ದೇವರು ಕಟಾಕ್ಷಿಸುವಂಥವರು ಅವರಲ್ಲಿ 3 ಸಂಗತಿಗಳನ್ನು ದೇವರು ಅಪೇಕ್ಷೆ ಪಡ್ತಾರೆ. 1, ದೀನರು. 2ನೇದು ದೇವರ ಮಾತಿಗೆ ಭಯಪಡುವವರು. 3ನೇದು ಮತ್ತು ಅವೆರಡಕ್ಕೆ ನಡುವೆ ಒಂದಿದೆ, ದೀನರು
ದೇವರ ಮಾತಿಗೆ ಭಯಪಡುವವರು, ಅದರ ನಡುವೆ ಇರುವಂಥದ್ದು ಮನಮುರಿದವರು. ದೀನರು ಮನಮುರಿದವರೇ ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ಭಯಪಡುವವರು. ಇದನ್ನು ನಾನು ಏಷಯ 66:2 ಈಗ ತಾನೇ ನನಗೆ ನೆನಪಾಯಿತು. ಅದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಅನೇಕ ಮಾತುಗಳು ದೇವರ ವಾಕ್ಯದಲ್ಲಿ ಬರೆದಿದೆ. ಆ ವಾಕ್ಯವನ್ನು ಹಗುರವಾಗಿ ಸಡಿಲಾಗಿ ನಾವು ತಿಳ್ಕೊಳ್ಬೋದು, ಅಥವಾ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೋದು. ಒಬ್ಬ ದೇವ್ರ ಸೇವಕರು ಈ ರೀತಿಯಾಗಿ ನನ್ನ ಕೇಳಿದ್ದು ಇನ್ನೂ ನನಗೆ ನೆನಪಿದೆ. ಅದೇನೆಂದರೆ, ವೆನ್ ವಾಸ್ ದ ಲಾಸ್ಟ್ ಟೈಮ್ ದಟ್ ಯು ಟ್ರಂಬಲ್ಡ್ ಆಟ್ ದ ವರ್ಡ್ ಆಫ್ ಗಾಡ್? ದೇವರ ವಾಕ್ಯಕ್ಕೆ ಕೊನೆ ಬಾರಿಯಾಗಿ ಯಾವಾಗ ನೀನು ನಡುಗಿದ್ದುಂಟು ಅಂತ ಹೇಳ್ಬಿಟ್ಟು, ಯಾವಾಗ ನಡುಗಿದ್ದಿ? ದೇವರ ವಾಕ್ಯಕ್ಕೆ ಕೊನೆ ಬಾರಿಯಾಗಿ ಯಾವಾಗ ನಡುಗಿದ್ದು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳುವಾಗ ಅಂತ ಹೇಳ್ಬಿಟ್ಟು, ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ನಿಜಕ್ಕೂ ಭಯವನ್ನು ತರುವಂಥದ್ದು ಕೇವಲ ಭಯ ಅಲ್ಲ, ಭಯಭಕ್ತಿಯನ್ನು ತರುವಂಥ ಮಾತುಗಳು ಇದೆ. ಯಾಕಂದರೆ ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸಿ, ಹೊಸ ಒಡಂಬಡಿಕೆಯಲ್ಲಿ ನಮ್ಮನ್ನು ಉಪದೇಶಿಸಿ, ರೋಮ 15 ಬರೆದಿರುವ ಹಾಗೆ ನಮಗೆ ಉಪದೇಶ ಇದರಲ್ಲಿದೆ ಎಂಬುದಕ್ಕಾಗಿ ಯೋಹಾನ 15 ಪ್ರಕಾರವಾಗಿ 39 ಪ್ರಕಾರವಾಗಿ ನಿತ್ಯ ಜೀವ ಕೂಡ ಇದೆ ಹಳೆ ಒಡಂಬಡಿಕೆಯಲ್ಲಿ. ಅದು ಕ್ರಿಸ್ತನಲ್ಲಿ ಪೂರೈಕೆ ಆದದ್ದನ್ನು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಮತ್ತೆ ಅದೇ ಮಾತು 22:1, ಸುಮಾರು ಈ 2084 ಬಾರಿ ಬರುವಂಥ ಈ ಮಾತಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಆರೋನನು ಅವನ ಮಕ್ಕಳು ತಾವು ಅಶುದ್ಧರಾಗಿರುವಾಗ ಇಸ್ರಾಯೇಲರಿಂದ ನನಗೆ ಸಮರ್ಪಿಸಲ್ಪಡುವ ಪರಿಶುದ್ಧ ದ್ರವ್ಯಗಳನ್ನು ಮುಟ್ಟಬಾರದೆಂದು ಅವರಿಗೆ ಆಜ್ಞಾಪಿಸು. ಅವರು ಅಶುದ್ಧರಾಗಿದ್ದಾಗ, ದೊಡ್ಡವರಾದರೆ ಏನು ಅಶುದ್ಧರೇ, ಯಾಜಕರಾಗಿದ್ದರೆ ಅಶುದ್ಧರಾಗಿದ್ದರೆ ಅಶುದ್ಧರೇ. ಮಹಾಯಾಜಕನಾದ ಆರೋನನು ಅಶುದ್ಧನಾಗಿದ್ದರೆ ಅಶುದ್ಧನೇ. ದೇವರಲ್ಲಿ ಪಕ್ಷಪಾತವಿಲ್ಲ. ಅವರು ನನ್ನ ಪರಿಶುದ್ಧ ನಾಮದ ಘನತೆಗೆ ಕುಂದನ್ನು ತರಬಾರದು. ದೇವರ ಸೇವಕರು ದೇವರ ನಾಮಕ್ಕೆ ಕುಂದನ್ನು ತರಬಾರದು ಎಂಬುದು ದೇವರ ಅಪೇಕ್ಷೆ. ಆ ರೀತಿಯಾಗಿ ದೇವರು ಹೇಳಿಬಿಟ್ಟು 2ನೇ ವಚನ 22ನೇ ಅಧ್ಯಾಯ ಯಾಜಕಕಾಂಡ 2ನೇ ವಚನದ ಕೊನೆ ಭಾಗ ಯಾವ ರೀತಿಯಾಗಿ ಆತನು ಪೂರೈಸ್ತಾನೆ, ಮುಗಿಸ್ತಾನೆ ಎಂಬುದಾಗಿ ನೋಡುವಾಗ, ನಾನು ಯೆಹೋವನು. ಈ ಮಾತು ಮತ್ತೆ ಮತ್ತೆ 22ನೇ ಅಧ್ಯಾಯದಲ್ಲಿ ಬರುವಂಥದ್ದಾಗಿದೆ. ಪುನರಾವರ್ತಿಸಿ, ನಾನು ಯೆಹೋವನು 22 2ನೇ ವಚನ, ನಾನು ಯೆಹೋವನು 4ನೇ ವಚನ, ನಾನು ಯೆಹೋವನು 8ನೇ ವಚನದ ಕೊನೆಯ ಭಾಗ, ನಾನು ಯೆಹೋವನು 16ನೇ ವಚನದ ಕೊನೆಯ ಭಾಗ. ಹೀಗೆ ನಾನು ಯೆಹೋವನು ಎಂಬುದಾಗಿ 30ನೇ ವಚನದಲ್ಲಿ, ನಾನು ಯೆಹೋವನು 32ನೇ ವಚನದಲ್ಲಿ, ನಾನು ಯೆಹೋವನು 33ನೇ ವಚನದಲ್ಲಿ. ಹಾಗಾದರೆ ಎಷ್ಟೊಂದು ಸಾರಿ ಆತನು ನಾನು ಯೆಹೋವನು ಯೆಹೋವನಂತ ಮತ್ತೆ ಮತ್ತೆ ಹೇಳುವಾತನಾಗಿದ್ದಾನೆ. ಕನಿಷ್ಠ 7 ಸಾರಿ ಆದರೂ ನಾನು ಯೆಹೋವನು, ನಾನು ಯೆಹೋವನು ಎಂಬುದಾಗಿ ದೇವರು 22ನೇ ಅಧ್ಯಾಯದಲ್ಲಿ ಹೇಳುವಂಥದ್ದನ್ನು ನಾವು ಗಮನಿಸಬಹುದು. ಸರಿ, ಇಲ್ಲಿ ದೇವರು ಯಾವನಿಗಾದರೂ ನಾನು ಯೆಹೋವನು ಎಂಬುದಾಗಿ ದೇವರು ಹೇಳಿಬಿಟ್ಟು, ಆರೋನನ ಅಂದರೆ ಮಹಾಯಾಜಕನ ಆರೋನನ ಸಂತತಿಯವರಲ್ಲಿ ಯಾವನಿಗಾದರೂ 1 4ನೇ ವಚನ ಕುಷ್ಠರೋಗವಾಗಲಿ, 2 ಮೇಹವಾಗಲಿ, 3 ಹೆಣದ ಸಂಪರ್ಕದಿಂದ ಅಶುದ್ಧತೆ, 4 ವೀರ್ಯಸ್ಖಲನ, 5 ಅಶುದ್ಧವಾದ ಕ್ರಿಮಿಕೀಟ, ಅದು ಕೂಡ ದೇವರು ಹೇಳ್ತಾನೆ, 6ನೇದು ಅಶುದ್ಧನಾದ ಮನುಷ್ಯನನ್ನು ಮುಟ್ಟಿದವನಾಗಲಿ, 7ನೇದು ತಾನಾಗಿ ಸತ್ತು ಬಿದ್ದದ್ದನ್ನಾಗಲಿ, 8 ಕಾಡು ಮೃಗದಿಂದ ಕೊಲ್ಲಲ್ಪಟ್ಟಂಥ ಮೃಗವನ್ನಾಗಲಿ. ಈ ರೀತಿಯಾಗಿ ಸುಮಾರು ವಿಷಯಗಳಿಂದ ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದು.
ಯಾಜಕನು, ದೇವರ ಸೇವಕನು, ಆರೋನನ ಸಂತತಿಯವರಲ್ಲಿ ಯಾವನಾದರೂ ಹಳೆ ಒಡಂಬಡಿಕೆಯಲ್ಲಿ ಬಹಳ ಖಡಖಂಡಿತವಾಗಿತ್ತು ಆ ಶುದ್ಧತ್ವದ ಬಗ್ಗೆ. ಆತನು ಅಶುದ್ಧನಾಗಿ ಬಂದರೆ ಅಂಥವನು ನನ್ನ ಸಾನ್ನಿಧ್ಯ ಸೇವೆಯಿಂದ ತೆಗೆದು ಹಾಕಲ್ಪಡಬೇಕು. ದೇವರು ಹೇಳೋದು 3ನೇ ವಚನ, ಅಶುದ್ಧರಾಗಿ ಬಂದು ಸೇವೆ ಮಾಡೋದು ಬೇಡ ಎಂಬುದಾಗಿ ಹೇಳ್ತಾರೆ. ಇಲ್ಲ ನಾವು ಹಾಗೇ ಸೇವೆ ಮಾಡ್ತೀವಿ, ಕೆಲವರಿಗೆ ಆ ರೀತಿಯಾಗಿ ಯೋಚನೆ ಬರೋದು ಸಹಜ. ದೇವರು ಕೆಲವು ನಿಯಮಗಳಿಗೆ ಮಾಡಬೇಡ್ರಿ ಮಾಡಿದರೆ ಏನಾಗ್ತದೆ, ಅದನ್ನು ಮೀರಿ ಮಾಡಿದರೆ ಏನು ಮಾಡಬೇಕು, ಆ ರೀತಿಯಾಗಿ ಕೆಲವರು ಯೋಚನೆ ಮಾಡ್ತಾರೆ ಅಂತ ದೇವ್ರಿಗೆ ಗೊತ್ತು. ಅದಕ್ಕಾಗಿ ದೇವರು 9ನೇ ವಚನದಲ್ಲಿ ಇವುಗಳನ್ನು ಮೀರಿ ನನ್ನ ನೈವೇದ್ಯವನ್ನು ಅಪವಿತ್ರಪಡಿಸಿದರೆ, ಅವರಿಗೂ ಆನ್ಸರ್ ಇದೆ ಇಲ್ಲಿ, ಅವರನ್ನು ಆ ದೋಷದ ಫಲವನ್ನು ಅನುಭವಿಸಿ ಸತ್ತೋಗ್ತೀರಿ. ಅವರ ನನ್ನ ಸೇವೆಗೆ ಪ್ರತಿಸಿಕೊಂಡ ಯೆಹೋವನ ನಾನು ದೇವ್ರ ಸೇವೆಗೆ ಕರೆದಿದ್ದೀನಿ, ಆದ ಕಾರಣ ನೀವು ಸಾಯೋದು ಬೇಡ ಎಂಬುದಾಗಿ ದೇವರು ಅಪೇಕ್ಷೆ ಪಡುವಾತನಾಗಿದ್ದಾನೆ. ಒಂದು ವೇಳೆ ಯಾಜಕನಲ್ಲದ ವ್ಯಕ್ತಿ ಏನಾದರೂ ಊಟ ಮಾಡಬಾರ್ದಂತ ದೇವರು ಹೇಳ್ತಾನೆ, ನೈವೇದ್ಯ ಪದಾರ್ಥವನ್ನು ಊಟ ಮಾಡಬಾರ್ದು. ಒಂದು ವೇಳೆ ಮಾಡಿಬಿಟ್ರೆ ಏನು ಮಾಡಬೇಕು ಎಂಬಂಥ ಪ್ರಶ್ನೆಗೂ ಕೂಡ ದೇವರು ಉತ್ತರ ಕೊಡ್ತಾನೆ. ಆದರೆ ಕೆಲವರು ಯಾರು ಊಟ ಮಾಡಬಹುದು ಅಂತ ಹೇಳ್ಬಿಟ್ಟು ಕೂಡ, ಯಾಜಕನು ಕ್ರಯಕ್ಕೆ ತೆಗೆದುಕೊಂಡ ದಾಸರು ಯಾರಾದರೂ ಇದ್ದರೆ, ಅವನ ಮನೆಯಲ್ಲಿ ಹುಟ್ಟಿದ ದಾಸರು ಯಾರಾದರೂ ಇದ್ದರೆ ಅದನ್ನು ಅವರು ಊಟ ಮಾಡಬಹುದು. ಯಾಜಕನ ಮಗಳು ಯಾಜಕನಲ್ಲದ ಇತರನಿಗೆ ಮದುವೆಯಾದರೆ ಅವಳು ನೈವೇದ್ಯ ಪದಾರ್ಥಗಳನ್ನು ಊಟ ಮಾಡಕೂಡದು. ಮಗಳು ಒಂದು ವೇಳೆ ಬೇರೆ ಯಾಜಕನಲ್ಲದ ವ್ಯಕ್ತಿಯನ್ನು ಮದುವೆ ಆಗಿಬಿಟ್ರೆ ಅಂಥವರು ಊಟ ಮಾಡಬಾರ್ದು ಅಂತ ಹೇಳಿಬಿಟ್ರು. ಆದರೆ ಜೊತೆಯಲ್ಲಿ ಅಥವಾ ಮನೆಯಲ್ಲಿ ಹುಟ್ಟಿದಂಥ ದಾಸರು ಊಟ ಮಾಡಬಹುದು. 11ನೇ ವಚನ. 12ರಲ್ಲಿ ಮಗಳು ವಿಷಯವಾಗಿದೆ. 13ರಲ್ಲಿ ಯಾಜಕನ ಮಗಳು. ದೇವ್ರ ಸೇವಕರು ಕುಟುಂಬದ ಬಗ್ಗೆ ಮತ್ತೆ ಒಂದು ಮಾತು ಹೇಳ್ತಿದ್ದಾರೆ. ಯಾಜಕನ ಮಗಳು ವಿಧವೆಯಾಗಿ ಆಗಲಿ, ಗಂಡನಿಂದ ಬಿಡಲ್ಪಟ್ಟವಳಾಗಲಿ, ಮಕ್ಕಳಿಲ್ಲದ ಪಕ್ಷಕ್ಕೆ ಬಾಲ್ಯದಲ್ಲಿ ತಂದೆಯ ಬಳಿಯಲ್ಲಿ ಇದ್ದಂತೆಯೇ ತಿರುಗಿ ತಂದೆಯ ಮನೆ ಸೇರಿ ತಂದೆಯ ಆಹಾರದಲ್ಲಿ ಭಾಗಿಯಾಗಬಹುದು. ಪರವಾಗಿಲ್ಲ. ಯಾಜಕರಲ್ಲದ ಇತರರು ಅದನ್ನು ಉಣ್ಣಲೇಬಾರ್ದು. ಒಂದು ವೇಳೆ ತಿಳಿಯದೆ ಉಂಡ್ಬಿಟ್ರೆ ಏನು ಮಾಡ್ಬೋದು, ಗೊತ್ತಿಲ್ಲದೆ ಊಟ ಮಾಡಿಬಿಟ್ಟಿವಿ, ಯಾಜಕರಿಗೆ ಸೇರಿದ್ದು, ಅದಕ್ಕೆ 14ನೇ ವಚನದಲ್ಲಿ ಮಾಡಿದರೆ ಏನು ಮಾಡಬೇಕು, 5ನೇ ಭಾಗವನ್ನು ಯಾಜಕನಿಗೆ ತೆರ ಕೊಡಬೇಕು ಎಂಬುದಾಗಿ. ಸರಿ, ಮತ್ತು ಉಳಿದಂಥ ವಾಕ್ಯ ಭಾಗದಲ್ಲಿ ಯಾವ ರೀತಿಯಾಗಿ ಕಾಣಿಕೆಯಾಗಿ ಸರ್ವಾಂಗ ಹೋಮವನ್ನು ದೇವರಿಗೆ ಸಮರ್ಪಿಸಬೇಕು, ಹೇಗೆ ಸಮರ್ಪಣೆ ಆಗುತ್ತೆ, ಅದು ಸಮರ್ಪಣೆ ಆಗುವುದಿಲ್ಲ ಎಂಬುದರ ಕುರಿತಾಗಿ ಸುಮಾರು 13 ವಿಷಯಗಳನ್ನು ದೇವರು ಅಲ್ಲಿ ಹೇಳಿದ್ದಾನ್ರಿ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳ್ಬಿಟ್ಟು ನೋಡುವಾಗ, ನೀವು ನನಗೆ ವಿಧೇಯರಾಗಬೇಕು. 31ನೇ ವಚನ, ನಾನು ಯೆಹೋವನಾಗಿದ್ದೇನೆ, ನನ್ನ ಪರಿಶುದ್ಧ ನಾಮಕ್ಕೆ ಕುಂದು ಬರಬಾರ್ದು, ಇಸ್ರಾಯೇಲರಲ್ಲಿ ನಾನು ಪರಿಶುದ್ಧನಂತ ಎಣಿಸಲ್ಪಡಬೇಕು, ಮತ್ತು ನಾನು ನಿಮ್ಮನ್ನು ಪ್ರತಿಷ್ಠಿಸಿಕೊಂಡೆ ದೇವರು, ಮತ್ತು ನಿಮ್ಮ ದೇವರಾಗಿರುವುದಕ್ಕೆ ಐಗುಪ್ತದಿಂದ ನಾನು ಬರಮಾಡಿದನಲ್ಲ, ನಾನು ಯೆಹೋವನು ಎಂಬುದಾಗಿ ಕಾರಣಗಳನ್ನು, ಉದ್ದೇಶಗಳನ್ನು ದೇವರು ಕೊಡುವಾತನಾಗಿದ್ದಾನೆ. 22ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 22. And the Lord spake unto Moses, saying, Speak unto Aaron and to his sons, that they separate themselves from the holy things of the children of Israel, and that they profane not my holy name in those things which they hallow unto me,
I am the Lord. Say unto them, Whosoever he be of all your seed among your generations, that goeth unto the holy things, which the children of Israel hallow unto the Lord, having his uncleanness upon him, that soul shall be cut off from my presence. I am the Lord. What man soever of the seed of Aaron is a leper, or hath a running issue, he shall not eat of the holy things until he be clean. And whoso toucheth any thing that is unclean by the dead, or a man whose seed goeth from him, or whosoever toucheth any creeping thing, whereby he may be made unclean, or a man of whom he may take uncleanness, whatsoever uncleanness he hath, the soul which hath touched any such shall be unclean until even, and shall not eat of the holy things, unless he wash his flesh with water. And when the sun is down, he shall be clean, and shall afterward eat of the holy things, because it is his food. That which dieth of itself, or is torn with beasts, he shall not eat to defile himself therewith. I am the Lord. They shall therefore keep mine ordinance, lest they bear sin for it, and die therefore, if they profane it. I the Lord do sanctify them. There shall no stranger eat of the holy thing. A sojourner of the priest, or an hired servant, shall not eat of the holy thing. But if the priest buy any soul with his money, he shall eat of it, and he that is born in his house, they shall eat of his meat. If the priest's daughter also be married unto a stranger, she may not eat of an offering of the holy things. But if the priest's daughter be a widow, or divorced, and have no child, and is returned unto her father's house, and is in her youth, she shall eat of her father's meat, but there shall no stranger eat thereof. And if a man eat of the holy thing unwittingly, then he shall put the 5th part thereof unto it, and shall give it unto the priest with the holy thing. And they shall not profane the holy things of the children of Israel, which they offer unto the Lord, or suffer them to bear the iniquity of trespass, when they eat their holy things, for I the Lord do sanctify them. And the Lord spake unto Moses, saying, Speak unto Aaron, and to his sons, and unto all the children of Israel, and say unto them, Whatsoever he be of the house of Israel, or of the strangers in Israel, that will offer his oblation for all his vows, and for all his freewill offerings, which they will offer unto the Lord for a burnt offering, ye shall offer at your own will a male without blemish of the beeves, of the sheep, or of the goats. But whatsoever hath a blemish, that shall ye not offer, for it shall not be acceptable for you. And whosoever offereth a sacrifice of peace offerings unto the Lord, to accomplish his vow, or a freewill offering in beeves or sheep, it shall be perfect to be accepted. There shall be no blemish therein. Blind, or broken, or maimed, or having a wen, or scurvy, or scabbed, ye shall not offer these unto the Lord, nor make an offering by fire of them upon the altar unto the Lord. Either a bullock or a lamb that hath anything superfluous or lacking in his parts, that mayest thou offer for a free will offering, but for a vow it shall not be accepted. Ye shall not offer unto the Lord that which is bruised, or crushed, or broken, or cut. Neither shall ye make any offering thereof in your land. Neither from a stranger's hand shall ye offer the bread of your God of any of these, because their corruption is in them, and blemishes be in them. They shall not be accepted for you. And the Lord spake unto Moses, saying, When a bullock, or a sheep, or a goat is brought forth, then it shall be 7 days unto the dam, and from the 8th day and thenceforth it shall be accepted for an offering made by fire unto the Lord. And whether it be cow or ewe, ye shall not kill it, and her young both in 1 day. And when ye will offer a sacrifice of thanksgiving unto the Lord, offer it at your own will. On the same day it shall be eaten up. Ye shall leave none of it until the morrow. I am the Lord. Therefore shall ye keep my commandments and do them. I am the Lord. Neither shall ye profane my holy name. But I will be hallowed among the children of Israel. I am the Lord which hallow you, that brought you out of the land of Egypt to be your God. I am the Lord.